ಹೊಸಕೋಟೆ ನಗರದ ಟೋಲ್ ಬಳಿ ಕಳೆದ 2 ತಿಂಗಳುಗಳ ಹಿಂದೆ ಪ್ರಾರಂಭಗೊಂಡಿರುವ ಸ್ಪರ್ಶ ಆಸ್ಪತ್ರೆಯಲ್ಲಿ ಅಲ್ಲಿನ ಮುಖ್ಯ ವೈದ್ಯರಾದ ಡಾಕ್ಟರ್ ವರದರಾಜು ಅವರು ವೈದ್ಯ ಲೋಕಕ್ಕೆ ಸವಾಲೆಸೆದು ಪ್ರಜ್ಞೆ ಇಲ್ಲದೆ ಇದ್ದ 3 ವರ್ಷದ ಮಗುವಿನ ಜೀವ ಉಳಿಸಿ ಉತ್ತಮ ಆಸ್ಪತ್ರೆ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಹೌದು, ಮನೆಯ ಮೇಲೆ ಆಟವಾಡುತ್ತಿದ್ದ 3 ವರ್ಷದ ಮಗು ಆಯ ತಪ್ಪಿ ಕೆಳಗೆ ಬಿದ್ದ ಸಂದರ್ಭದಲ್ಲಿ ತಲೆಗೆ ಬಲವಾಗಿ ಪೆಟ್ಟು ಬಿದ್ದು ಪ್ರಜ್ಞೆ ಇಲ್ಲದಿರುವ ಸಂದರ್ಭದಲ್ಲಿ ಇದೇ ಸ್ಪರ್ಶ ಆಸ್ಪತ್ರೆಗೆ ದಾಖಲಾಗಿತ್ತು. ಆದರೆ ಡಾಕ್ಟರ್ ವರದರಾಜು ಅವರು ವೈದ್ಯ ಲೋಕಕ್ಕೆ ಸವಾಲೆಸೆದು 3 ದಿನಗಳಲ್ಲಿ ಆ ಮಗುವಿನ ಜೀವ ಉಳಿಸಿ ದೇವರಾಗಿದ್ದಾರೆ. ಈ ಬಗ್ಗೆ ಮಗುವಿನ ಪೋಷಕರು ಹೇಳೋದೇನು ಗೊತ್ತಾ? ಮಡಿವೆಯಿಂದ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಬರಬೇಕಾದ್ರೆ ಸ್ಲಿಪ್ ಆಗಿ ಸರ್ವಿಸ್ ಕಡೆ ಹಾಕಿರ್ತೀವಲ್ಲ, ಆ ಗ್ಯಾಪಲ್ಲಿ ಮಗು ಕಡೆ ಬಿದ್ದಿತ್ತು. ಕೆಳಗಡೆ ಗಾಡಿ ನಿಲ್ಸಿದ್ರು, ಗಾಡಿ ಮೇಲೆ ಬಿದ್ದು ಮಗು ಮತ್ತೆ ಫ್ಲೋರ್ ಬಿತ್ತು. ಸೊ ನಾವು ಆಚೆ ಇದ್ವಿ. ಆಗ ಮನೆ ಪಕ್ಕದವರು ಮಿಕ್ಕಿದ ಹಾಸ್ಪಿಟಲ್ ಅಂತ ಕೊಡೋಗಿದ್ದಾರೆ. ಅಲ್ಲೋದ್ರೆ ಇಲ್ಲ ಸರ್, ಇಲ್ಲಿ ರೆಫರ್ ಮಾಡಿದ್ದಾರೆ, ಸ್ಪರ್ಶ ರೆಫರ್ ಮಾಡಿದ್ದಾರೆ. ಅಲ್ಲಿಂದ ಒಂದಷ್ಟು ಡಾಕ್ಟರ್ ರಿಯಾಜರು, ವರದರಾಜರು, ನಾವು ಮಗು ಬದುಕುತ್ತೆ ಅನ್ನೋ ಭರವಸೆ ಇರಲಿಲ್ಲ ನಮಗೆ. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿಕೊಂಡು ಸಂಡೇ ಬಂದ ತಕ್ಷಣ ಎಮರ್ಜೆನ್ಸಿಯಲ್ಲಿ ಡಾಕ್ಟರ್ಸ್ ಕರೆಸ್ಕೊಂಡು ನೀಟಾಗಿ ಟ್ರೀಟ್ ಮಾಡಿ ಇವತ್ತು ಮಗು ನಮಗೆ ಕೈಯಲ್ಲಿ ಅಂದರೆ ವರದರಾಜರು ರಿಯಾಜರ ಕಾರಣ. ಸರ್ ಕಾನ್ಸೆಪ್ಟ್ ಇತ್ತಾ ಇಲ್ಲ ಸರ್? ಮಗು ಬಂದಾಗ ಜ್ಞಾನ ಇರಲಿಲ್ಲ. ನಾವು ನಮ್ಗೆ ಗ್ಯಾರಂಟಿನೇ ಇರಲಿಲ್ಲ ಮಗು ಉಳಿಯುತ್ತೆ ಅಂತ. ಸೊ ಅಷ್ಟೆಲ್ಲ ಇದ್ರೂ ಕೂಡ ಲಂಗ್ಸ್ಗೆ ಸ್ವಲ್ಪ ಬ್ಲಡ್ ಕೂಡ ಹೋಗಿದ್ದು ಅಂತ ಹೇಳೋದು. ಆ ಟೈಮಲ್ಲೇ ಅನಸ್ತೇಸಿಯಾ ಕೊಟ್ಟು ಟ್ರೀಟ್ ಮಾಡಿ ICU ಶಿಫ್ಟ್ ಮಾಡಿ 2 days ಕಂಟಿನ್ಯೂಸ್ ICU ಇತ್ತು ಮಗು. ನೆನ್ನೆ ಮಧ್ಯಾಹ್ನ ಶಿಫ್ಟ್ ಮಾಡಿದ್ರು, ತುಂಬ ಚೆನ್ನಾಗಿ ಕೇರ್ ಮಾಡಿಕೊಂಡ್ರು. ಇವತ್ತು ನಮ್ಮ ಮಗು ಇದೆ ಅಂದರೆ ಸಂಡೇ ಬಂದಿದ್ದು, ಸಂಡೇ ಮಧ್ಯಾಹ್ನ. ಇವತ್ತು 3 ದಿನ ಆಯಿತು. 3 ದಿವಸಕ್ಕೆ ರಿಕವರ್ ಆಯಿತು. ಹೌದು, ಈಗ ಡಿಸ್ಚಾರ್ಜ್ ಮಾಡಕ್ಕೆ ಹೇಳಿದ್ದಾರೆ ಆಲ್ರೆಡಿ. 3:30 ಮಾಡಕ್ಕೆ ಹೇಳಿದ್ದಾರೆ. ಮಗು ಆರಾಮಾಗಿದೆ. ಊಟ ತಿಂಡಿಯನ್ನು ಕೊಟ್ಟಿಲ್ಲ, ಜ್ಯೂಸ್ ಕೊಡೋಕೆ ಹೇಳಿದ್ದಾರೆ. ಮಗು ಎಣ್ಣೆ ಕುಡಿದ್ರೆ ಆರಾಮಾಗಿ ಓಡಾಡ್ತಿದೆ, ಮಗು ವಾಕ್ ಮಾಡ್ತಿದ್ದೆ. ಈಗ ಇನ್ನು ಕಳೆದ 2 ದಿನಗಳ ಹಿಂದೆ ತಮಿಳುನಾಡು ಮೂಲದ ಚಂಬೆ ವಾದ್ಯಗಾರರು ರಸ್ತೆಯಲ್ಲಿ ಅಪಘಾತವಾಗಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಗ ಯಾರೋ ಅಪರಿಚಿತರು ತಂದು ಅದೇ ಸ್ಪರ್ಶ ಆಸ್ಪತ್ರೆಗೆ ದಾಖಲಿಸಿ ಹೊರಟು ಹೋಗಿದ್ದು, ಆದರೆ ಆಸ್ಪತ್ರೆಯವರು ಮಾನವೀಯತೆಯ ದೃಷ್ಟಿಯಿಂದ ಅಪಘಾತಕ್ಕೆ ಒಳಗಾದವರು ಸಂಬಂಧಿಗಳು ಇಲ್ಲದಿದ್ದರೆ ಹಣಕ್ಕೆ ಪ್ರಾಮುಖ್ಯತೆ ಕೊಡದೆ ಆ 3 ಜನರ ಪ್ರಾಣ ಉಳಿಸಿ ಮಾನವೀಯತೆ ತೋರಿದ್ದಾರೆ. ಈ ಕುರಿತು ಅಪಘಾತಕ್ಕೆ ಒಳಗಾದವರು ಹೇಳಿದ್ದೇನು ಗೊತ್ತಾ? ಒಮ್ಮೆ ನೀವೇ ಕೇಳಿ. ಸರ್ ಏನು ಮಾಡಿದ್ರೆ ಕಾನ್ಷಿಯಸ್ ಇದ್ದಿಲ್ಲ. ಬಂದ್ಬೇಕಾದ್ರೆ ಇಷ್ಟು ಮಾತ್ರ ಎದ್ದು ನಾನು ಮಾತಾಡ್ತಾ ಇದ್ದೀನಿ ಅಂತ ಡಾಕ್ಟರ್ ಸರ್ ನನಗೆ ಇಷ್ಟು ಮಾತ್ರ ಕಾರಣ ತುಂಬ ಬೆಟರಾಗಿ ಫೀಲ್ ಮಾಡ್ತಾ ಇದ್ದೀನಿ. ಹಾಸ್ಪಿಟ್ಲ್ ಟೈಮ್ ಬರ್ತಾ ಇದ್ದೀನಿ, ತುಂಬ ಬೆಟರಾಗಿ ಫೀಲ್ ಮಾಡ್ತಾ ಇದ್ದೀನಿ. ಈಗ ಇಷ್ಟು ಮಾತ್ರ ಇದ್ದೀನಿ ಅಂತ. ಏನಾಗಿತ್ತು ನಿಮಗೆ? ಆಕ್ಸಿಡೆಂಟ್ ಆಗಿದೆ. ಏನಾಗಿತ್ತು ಮೇಜರು? ಏನು ಪ್ರಾಬ್ಲಮ್ ಆಗಿತ್ತು? ತಲೆಗೆ ಒಳ್ಳೆ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ದತ್ತಾದ ಅಂತ ಮಗ ಇವತ್ತು ಉಳಿಸ್ಕೊಟ್ಟಿದ್ದಾರೆ. ಏನಾಗಿತ್ತು? ತುಂಬ ಡೆತ್ ಅಂತ ಪರಿಸ್ಥಿತಿ. ಆದರೆ ಹಾಸ್ಪಿಟ್ಲಿಗೆ ಬಂದ ಮೇಲೆ ಅವ್ನಿಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟು ಅವ್ನಿಗೆ ಏನು ಬೇಕೋ ಮಾಡಿದರೆ ಆ ಪ್ರಾಣ ಉಳಿಸಿದ್ದಾರೆ. ಒಳ್ಳೆ ಹಾಸ್ಪಿಟ್ಲು ವರದರಾಜ ಡಾಕ್ಟ್ರು ಇಲ್ಲಿ ಒಳ್ಳೆ ಡಾಕ್ಟ್ರು, ಒಳ್ಳೆ ಸ್ಪೆಷಲಿಸ್ಟ್ ಹಾಸ್ಪಿಟ್ಲು, ಚೆನ್ನಾಗಿ ನೋಡಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು. TV9 ಅವ್ರಿಗೊಂದು ಧನ್ಯವಾದ. ಇನ್ನು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವರದರಾಜು ಅವರು ಮಾತನಾಡಿ, ಹೆದ್ದಾರಿಯಲ್ಲಿ ಅಪಘಾತ ನಡೆದ 1 ಗಂಟೆಯಲ್ಲಿ ಸಮೀಪದಲ್ಲೇ ಇರುವ ಟ್ರಾಮಾ ಸೆಂಟರ್ಗೆ ಸೇರಿಸಿ ಆ ವ್ಯಕ್ತಿಯ ಅಟೆಂಡರ್ ಇಲ್ಲದಿದ್ದರೂ ಸರಿ ಹಣಕ್ಕೆ ಪ್ರಾಮುಖ್ಯತೆ ನೀಡದೆ ಆ ವ್ಯಕ್ತಿಯ ಜೀವ ಉಳಿಸುವ ಕೆಲಸ ನಾವು ಮಾಡುತ್ತೇವೆ ಎಂದರು. ನಮಸ್ಕಾರ, ನಾನು ಡಾಕ್ಟರ್ ವರದರಾಜ್ ಅಂತ, ನ್ಯೂರೋ ಸರ್ಜನ್. ಹೊಸಕೋಟೆ ಭಾಗದಲ್ಲಿ ಸುಮಾರು 7-8 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಸೊ ಇದೀಗ ಹೊಸದಾಗಿ 2 ತಿಂಗಳ ಹಿಂದೆ ಓಪನ್ ಆಗಿರತಕ್ಕಂಥ ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್ ಹೊಸಕೋಟೆ ಟೋಲ್ ಭಾಗದಲ್ಲಿ ಏನು ಬಂದಿದೆ, ಇದು ನಾನು ಓಪನ್ ಮಾಡಿದ್ದು ಉದ್ದೇಶ ಏನಂತ ಹೇಳಿದ್ರೆ, ಸೊ ಗೋಲ್ಡನ್ ಅವರ್ ಅಂತಕ್ಕಂಥ ಒಂದು ಕಾನ್ಸೆಪ್ಟಿಂದ. ಗೋಲ್ಡನ್ ಅವರ್ ಅಂದರೆ ಯಾವುದೇ ಒಂದು ಮನುಷ್ಯನಿಗೆ ಅಪಘಾತ ಆದ ಸಂದರ್ಭದಲ್ಲಿ 1 ಗಂಟೆ ಒಳಗಡೆ ಅವರು ಆಸ್ಪತ್ರೆ ತಲುಪಿದ್ರೆ ಅವರಿಗೆ ಚಿಕಿತ್ಸೆ ಫಲಕಾರಿ ಆಗೋದರಲ್ಲಿ, ಯಶಸ್ವಿಗೊಳಿಸೋದ್ರಲ್ಲಿ ಒಳ್ಳೆಯದಾಗತ್ತೆ ಅನ್ನೋ ಒಂದು ವಿವರ. ಸೊ ಇದ್ರ ಪ್ರಕಾರ ಹೋದಲ್ಲಿ ಆ ಒಂದು ನಿಟ್ಟಿನಲ್ಲಿ ನಾವು ಆಸ್ಪತ್ರೆ ಓಪನ್ ಮಾಡಿದ್ಮೇಲೆ ಇದುವರೆಗೂ ಸುಮಾರು 25 ಪೇಷಂಟ್ಸು. ಆದರೆ ಇನ್ನೂ ಹೆಚ್ಚಿನ ಮಾಹಿತಿ ಹೆಚ್ಚಿನ ಜನಗಳಿಗೆ ಗೊತ್ತಿಲ್ಲದೆ ಇದ್ರೂ ಹೈವೇ ಆಗಿರೋದ್ರಿಂದ, ಮುಖ್ಯ ರಸ್ತೆ ಆಗಿರೋದ್ರಿಂದ ಆಕ್ಸಿಡೆಂಟ್ ಆದವರು ಸುಮಾರು
25ಕ್ಕೂ ಹೆಚ್ಚು ಜನಗಳು ಇಲ್ಲಿ ವಿತಿನ್ 1 hour ಏನು ಗೋಲ್ಡನ್ ಕನ್ಸೆಪ್ಟ್ ಇತ್ತಲ್ವ, ಆ ಒಂದು ಸಮಯದಲ್ಲೇ ನಮಗೆ ರೀಚ್ ಆದರು. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ ಎಷ್ಟೋ ಜನ ಅಂದರೆ ಸುಮಾರು 25 ಜನಗಳಷ್ಟು ಅನ್ಕಾನ್ಷಿಯಸ್ ಅಂದರೆ ಬಂದಲ್ಲಿ ಅನ್ಕಾನ್ಷಿಯಸ್ ಆಗಿ ಹೆಡ್ ಇಂಜುರಿ ಆಗಿ ಪಾಲಿಟ್ರಾಮಾ ಅಂತೀವಿ, ಅಂದರೆ ಮೋರ್ ದೆನ್ 2 parts ಅಂತಂದರೆ ಈಗ ಹೆಡ್ ಇಂಜುರಿ ಆಗಿರುತ್ತೆ, ಚೆಸ್ಟ್ ಇಂಜುರಿ ಆಗಿರುತ್ತೆ, ಕಾಲು ಮುರಿದಿರುತ್ತೆ, ಈ ಥರ. ಸೊ ಪಾಲಿಟ್ರಾಮಾ ಪೇಷಂಟ್ಸೇ 25ಕ್ಕೂ ಹೆಚ್ಚು ಜನ ಅನ್ಕಾನ್ಷಿಯಸ್ ಸ್ಟೇಟಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡು ರಿಕವರಿ ಆಗಿದ್ದಾರೆ, ಅಂದರೆ ಗುಣಮುಖರಾಗಿ ಮನೆಗೆ ಹೋಗಿದ್ದಾರೆ. ಈಗ ಸದ್ಯಕ್ಕೆ ಅದೇ ಥರ ಪಾಲಿಟ್ರಾಮಾ ಆಗಿರ್ತಕ್ಕಂಥವ್ರು ಇವಾಗಲೂ ಇನ್ನೂ 6 ಜನ ಪೇಷಂಟ್ಸು ಹಾಸ್ಪಿಟ್ಲಲ್ಲಿ ಇದ್ದಾರೆ, ಗುಣಮುಖರಾಗ್ತಾ ಇದ್ದಾರೆ. ಅದರಲ್ಲಿ 4 ಜನ ಈಗಲೂ ICU ಇದ್ದಾರೆ, ಸೊ 2 ವಾರ್ಡಲ್ಲಿದ್ದಾರೆ. ಸೊ ಇವತ್ತು ಬಹಳ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಮಗು ಈಗೇನಾಗ್ಬಿಡುತ್ತೆ, ಮಕ್ಕಳು ಅಂದ ತಕ್ಷಣ ಅವ್ರದ್ದೇ ಆದ ಒಂದು ಕಾಳಜಿ ಇರುತ್ತೆ, ಎಲ್ರಿಗೂ ನಮ್ಗೆ ಗೊತ್ತಿರುತ್ತೆ ಯಾವ ಥರ ಆಗುತ್ತೆ. ಒಂದು ಮಗುಗೆ ಹೆಡ್ ಇಂಜುರಿ ಆಗಿರುತ್ತೆ ಮತ್ತು ಕೈ ಮುರಿದಿರುತ್ತೆ ಅಂತ ಹೇಳಿದ್ರೆ ಯಾವ ಥರ ಇರುತ್ತೆ ಮನೆಯವ್ರಿಗೆ ಅಂತ. ಸೊ ಏನಾಗುತ್ತೆ, ಒಂದು ದಿವಸ 3 ದಿವಸದ ಹಿಂದೆ ಆ ಮಗುವನ್ನು ನಮ್ಮ ಆಸ್ಪತ್ರೆಗೆ ತೊಗೊಂಬಂದಲ್ಲಿ ಅವ್ರಿಗೆ ಪ್ರೆಗ್ನೆಂಟ್ ಇರೋದಿಲ್ಲ, BP ನೋಡಿದ್ರೆ BP ರೆಕಾರ್ಡ್ ಆಗ್ತಾ ಇರೋದಿಲ್ಲ, ಹಾರ್ಟ್ ನೋಡಿದ್ರೆ ಹಾರ್ಟ್ ಬೀಟ್ ಆಲ್ರೆಡಿ ಕಮ್ಮಿ ಆಗಿರುತ್ತೆ. ಸೊ ಆ ಒಂದು ಪರಿಸ್ಥಿತಿಯಲ್ಲಿ ಅವರು ಯಾಕಂದರೆ ಬೇಗ ಬಂದರು, ಅದು ಒಂದು ಒಳ್ಳೆಯ ಕಾನ್ಸೆಪ್ಟ್ ನನಗೆ. ಸೊ ನಾವೇನು ಮಾಡಿದ್ವಿ, ಆಗಲ್ಲ ಅಂತ ಹೇಳೋಕೆ ಹೋಗಲಿಲ್ಲ. ಆಗ ಏನು BP ಸಿಗ್ತಿಲ್ಲ, ಪಲ್ಸ್ ಸಿಗ್ತಿಲ್ಲ, ನನಗೆ ಅನ್ಕಾನ್ಷಿಯಸ್ ಇದೆ ಬೇಬಿ, ಅವಾಗೇನು ಮಾಡಬೇಕು, ಇಮಿಡಿಯೇಟ್ಲಿ ರಿಸಸ್ಟೇಷನ್ ಅಂತ ಮಾಡ್ಕೋಬೇಕು ನಾವು. ರಿಸಸ್ಟೇಷನ್ ಮಾಡ್ಕೊಂಡ್ವಿ, ಇಮಿಡಿಯೇಟಾಗಿ ವೆಂಟಿಲೇಟರ್ ಸಪೋರ್ಟ್ ಕೊಟ್ವಿ ಅವರಿಗೆ. ಸೊ ಏನಕ್ಕೆ ಅದೆಲ್ಲ ಕೊಟ್ವಿ ಅಂತ ಹೇಳಿದ್ರೆ, ನಮ್ಮ ಕಡೆ ಅದೆಲ್ಲ ವೆಲ್ ಬ್ಯಾಕಪ್ ಇತ್ತು. ಅಂದರೆ ಯಾವಾಗಲೂ ಅಂದರೆ 24 hours ನಮ್ಮಲ್ಲಿ ಏನಾಗಿದೆ, ಇಂಟೆನ್ಸಿವಿಸ್ಟ್ ಅಂತ ಇರ್ತಾರೆ, ICU ಡಾಕ್ಟರ್ ಇರ್ತಾರೆ, ಇಂಟೆನ್ಸಿವಿಸ್ಟು. ಸೊ ಅದೇನಾಗುತ್ತೆ, ನಮ್ಗೆ ಅದಕ್ಕೆ ಅಂದರೆ ಆ ಒಂದು ನಿಟ್ಟಿನಲ್ಲಿ ಚಿಕಿತ್ಸೆ ಕೊಡೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಆವಾಗ ಕಂಡೀಷನ್ ಇಮಿಡಿಯೇಟಾಗಿ ವೆಂಟಿಲೇಟರ್ ತೊಗೊಂಡು ICU ಶಿಫ್ಟ್ ಮಾಡಿಕೊಂಡು ಏನೇನು ಟ್ರೀಟ್ಮೆಂಟ್ ಬೇಕೆಲ್ಲ ಮಾಡ್ಕೊಂಡಲ್ಲಿ CT ಸ್ಕ್ಯಾನ್ ಮಾಡಿದ್ವಿ, ತಲೆಗೆ ಬಿದ್ದಿತ್ತು ಮತ್ತು ಕೈಗೆ ಫ್ರ್ಯಾಕ್ಚರ್ ಆಗಿತ್ತು. ಸೊ ಆ 1 hour ಅಲ್ಲಿ ಒಳಗಡೆ ರೀಚ್ ಆಗಿದ್ದಕ್ಕೆ ನಾವು ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಕೊಡಬೇಕೋ ಆ ಪ್ರಕಾರ ಕೊಟ್ಟಿದ್ದಕ್ಕೆ ಸೊ ಬೇಬಿ ಏನಾಯಿತು, ವಿತಿನ್ 1 ಡೇಲೇ ರೆಸ್ಪಾನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಆಯಿತು, ಕಣ್ಣು ಬಿಡೋಕ್ಕೆ ಸ್ಟಾರ್ಟ್ ಆಯಿತು ಬೇಬಿದು. ಸೊ ಆಮೇಲೆ ಒಂದು 2 ದಿನದಲ್ಲಿ ಏನು ಮಾಡಿದ್ವಿ, ವಾರ್ಡ್ಗೆ ಶಿಫ್ಟ್ ಮಾಡ್ಕೊಂಡ್ವಿ. ಸೊ ಈಗ ಆಲ್ರೆಡಿ ಈಗ 4ನೇ ದಿನ ಇವತ್ತು. ಸೊ ಬೇಬಿ ಆರಾಮಿಗೆ ಮಾತನಾಡ್ತಿದ್ದಾಳೆ, ಊಟ ಮಾಡ್ತಿದ್ದಾಳೆ. ಈಗ ನಿನ್ನೆಯಿಂದನೇ ಊಟ ಸ್ಟಾರ್ಟ್ ಮಾಡಿದ್ವಿ ಅವ್ರು ಕೊಡೋದಕ್ಕೆ, ಬಾಯಲ್ಲೇ ಊಟ ಮಾಡ್ತಿದ್ದಾಳೆ. ಸೊ ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು 5 ಗಂಟೆಗೆ ಡಿಸ್ಚಾರ್ಜ್ ಅಂತ ಹೇಳಿದ್ದೀವಿ ಅವ್ರಿಗೆ, ಇವತ್ತು ಡಿಸ್ಚಾರ್ಜ್ ಮಾಡ್ಕೊತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಜನಗಳಿಗೆ, ಹೈವೇಲಿರ್ತಕ್ಕಂಥ ನಮ್ಮದೇನು ಕೋಲಾರ, ಈ ಕಡೆ ಮಾಲೂರು, ಚಿಂತಾಮಣಿ ಭಾಗದ ಜನಗಳಿಗೆ ಏನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲೇ ಆದರೂ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆದಲ್ಲಿ ಆದಷ್ಟು ಬೇಗ ಎಲ್ಲಿ ನಮಗೆ ಟ್ರಾಮಾ ಸೆಂಟರ್ ಸಿಗುತ್ತೆ, ಎಲ್ಲಿ ನಮಗೆ ವೆಲ್ ಎಕ್ವಿಪ್ಡ್ ಟ್ರಾಮಾ ಸೆಂಟರ್ ಇರುತ್ತೆ, ಅಲ್ಲಿಗೆ ರೀಚ್ ಮಾಡಿಸೋದು ಇಂಪಾರ್ಟೆಂಟು. ಏನಕ್ಕೆ ಅಂತ ಹೇಳಿದ್ರೆ, ಕೆಲವ್ರು ಅಂದ್ಕೊಳ್ತಾರೆ ನಾನೇನಾದರೂ ತೊಗೊಂಡೋದ್ರೆ ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ. ಕೆಲವು ಏನಂದರೆ ಯಾರೋ ನೋಡ್ತಾರೆ ಆಕ್ಸಿಡೆಂಟ್ನ, ಯಾರೂ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಬಿಡೋರಿಲ್ಲ ರಾತ್ರಿ ಟೈಮ್ ಆದರೆ. ಆ ಒಂದು ಭಯ ಪಡಬೇಕಾಗಿರೋದು ಅವಶ್ಯಕತೆ ಇಲ್ಲ. ಏನಕ್ಕಂದರೆ ಯಾವುದೇ ಸಮಯದಲ್ಲಿ ಅವ್ರಿಗೆ ಅಟೆಂಡರ್ಸ್ ಇಲ್ಲ ಅಂತ ಹೇಳಿದ ಸಮಯದಲ್ಲಿ ಆಸ್ಪತ್ರೆ ಕರ್ಕೊಂಡೋಗಿ ಸೇರಿಸಿದ್ರೆ ಹಾಸ್ಪಿಟ್ಲಲ್ಲಿ ಯಾವತ್ತೂ ಯಾರು ಕೆಲವೊಂದ್ರ ಬಗ್ಗೆ ಎಲ್ಲ, ಈಗ ನಮ್ಮ ಹಾಸ್ಪಿಟ್ಲ್ ತೊಗೊಂಡ್ರೆ ನಾನು ಹೇಳ್ಬಹುದು 24 hours ಯಾವುದೇ ಆಗಲಿ, ಹಗಲಾಗಲಿ ನೈಟ್ ಆಗಲಿ ಆಸ್ಪತ್ರೆಗೆ ಬಂದರು ಅಂತ ಹೇಳಿದ್ರೆ ಅವ್ರು ಯಾರೂ ಅಟೆಂಡ್ ಇಲ್ಲ ಅಂತ ಹೇಳಿದ್ರು ಅವ್ರನ್ನ ಅಡ್ಮಿಟ್ ಮಾಡ್ಕೊತೀವಿ, ಅವ್ರ ಚಿಕಿತ್ಸೆ ಕೊಡ್ತೀವಿ. ನೆಕ್ಸ್ಟು ಅವ್ರು ಅಟೆಂಡ್ ಬರೋರು ವೆಯ್ಟ್ ಮಾಡ್ತೀವಿ, ಅವ್ರಿಗೇನು ದುಡ್ಡಿನ ಮುಖ ನೋಡೋದಿಲ್ಲ. ಅವ್ರು ಅಟೆಂಡ್ ಬಂದಮೇಲೆ ವೆಯ್ಟ್ ಮಾಡಿದ್ಮೇಲೆ ಏನು ಮಾಡ್ತೀವಿ, ಈ ಥರ ಇದೆ ನಿಮಗೆ, ಈ ಥರ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, ಈ ಥರ ಸ್ಟೇಬಲ್ ಆಗಿದ್ದಾರೆ, ನೆಕ್ಸ್ಟ್ ಆಪ್ಷನ್ನು ನಿಮ್ಮ ಕಡೆ ಹಣಕಾಸಿನ ವ್ಯವಸ್ಥೆ ಆಗೋಂಗಿದ್ರೆ ಇಲ್ಲಿ ಕಂಟಿನ್ಯೂ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನೀವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದು, ಇಲ್ಲ ಮೆಡಿಕಲ್ ಕಾಲೇಜ್ ಕರ್ಕೊಂಡು ಹೋಗ್ಬೋದು, ಇಲ್ಲ ನೀವು ಪ್ರಿಫರಬಲಿ ನನಗೆ ಕಾರ್ಪೊರೇಟ್ ಹಾಸ್ಪಿಟಲ್ ಬೇಕಿತ್ತು ಅನ್ನೋಂಗಿದ್ರೆ ನೀವು ಅಲ್ಲಿ ಕರ್ಕೊಂಡು ಹೋಗ್ಬೋದು ಅಂತ ನಾವು ಆಪ್ಷನ್ ಕೊಟ್ಬಿಡ್ತೀವಿ ಅವ್ರಿಗೆ. ಆ ಥರ ಆಪ್ಷನ್ ಕೊಟ್ಟ ಮೇಲೆ ಅವ್ರು ಇಲ್ಲೇ ಕಂಟಿನ್ಯೂ ಮಾಡೋಂಗಿದ್ರೆ ಕಂಟಿನ್ಯೂ ಮಾಡಿಕೊಡ್ತೀವಿ, ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಈ ಒಂದು ಕನ್ಸೆಪ್ಟ್ ನನಗೆ ಎಲ್ರಿಗೂ ಗೊತ್ತಿರಲಿ. ಈಗ ಸರ್ಕಾರದ ಕಡೆಯಿಂದನೂ ಅದು ಕಟ್ಟುನಿಟ್ಟಿದೆ. ಇನ್ನೊಂದು ಹೇಳಿದ್ದಾರೆ, ಈಗ ಯಾರಾದರೂ ಪೇಷಂಟ್ನ ಕರ್ಕೊಂಬಂದು ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಲಾ ಪ್ರಕಾರನೇ ಅವ್ರೇನು ರೆಸ್ಪಾನ್ಸಿಬಿಲಿಟಿ ಸಂಬಂಧ ಇಲ್ಲ, ಅವ್ರು ಕೋರ್ಟ್ಗೆ ಹೋಗಬೇಕು, ಹೇಳಿಕೆ ಕೊಡಬೇಕು ಅನ್ನೋದು ಏನಿಲ್ಲ. ಕರ್ಕೊಂಬಂದು ಸೇರಿಸ್ತಾರೆ, ಅವ್ರ ಡೀಟೇಲ್ಸ್ ಕೊಟ್ಟ ಮೇಲೆ ಈ ಥರ ಆಯ್ತು ಅಂದರೆ ಅವ್ರ ಮನೆಗೆ ಹೋಗ್ಬೋದು, ಅವ್ರಿಗೆ ಸಂಬಂಧ ಇಲ್ಲ. ಏನೇ ಇದ್ದರೂ ಹಾಸ್ಪಿಟ್ಲ್ ಬಂದಮೇಲೆ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ, ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ, ನೆಕ್ಸ್ಟ್ ಅವ್ರ ಅಟೆಂಡರ್ ಬಂದಮೇಲೆ ಏನಿರುತ್ತೋ ಅವ್ರ ಅಟೆಂಡರ್ ಅದು ಕ್ಯಾರಿ ಓವರ್ ಮಾಡ್ಕೊತಾರೆ. ಈ ಒಂದು ವಿಷಯ ಜನಗಳಿಗೆ ಮುಟ್ಲಿ ಅಂತ ಹೇಳಿ ಒಂದು ಮಾತು. ಎರಡನೇ ಮಾತು, ನಮ್ಮ ಒಂದು ಆಸ್ಪತ್ರೆ ಇದರಲ್ಲಿ 24 hours ನಮಗೆ ಯಾವುದೇ ಒಂದು ಎಮರ್ಜೆನ್ಸಿ ಕೇರ್ ಆಗಿರಲಿ, ನ್ಯೂರೋ ಆಗಿರಲಿ, ಪಾಲಿಟ್ರಾಮಾ ಆಗಿರಲಿ, ಸೊ ಎಲ್ಲ ನಾವು 24 hours ನಾವು ಚಿಕಿತ್ಸೆ ಕೊಡೋದಕ್ಕೆ ನಮಗೆ ವ್ಯವಸ್ಥಿತವಾದ ಒಂದು ಅನುಕೂಲಕರವಾದ ವಾತಾವರಣ ಇದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ.
ಎಲ್ಲರಿಗೂ ನಮಸ್ಕಾರ. Myself Dr. Ayaz. I'm an anesthetist and a critical care intensivist. So there was a child called 4 years baby who came with a history of fall from height. 4th floor in the biddu, he came with the fall anta bandidru. When the baby came, the baby was completely into bradycardia and we call it as hypoxia, low oxygen anta ಹೇಳ್ತೀವಿ. So as per this ACLS, we started CPR ಮಾಡಿ ಬೇಬಿಗೆ ಎಲೆಕ್ಟ್ರಿಕ್ ಶಾಕ್ ಎಲ್ಲ ಕೊಟ್ಟಿದ್ದೀವಿ. ಪೋಸ್ಟ್ ರೆಸಿಟೇಷನ್ ಬೇಬಿ ವಾಸ್ ಆನ್ ವೆಂಟಿಲೇಟರ್ ಮೇಲೆ ಇದ್ದಿದ್ದು ವಿತಿನ್ 12 to 48 hours ಬೇಬಿ ನಮಗೆ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಕೊಟ್ಟಿದೆ. ಸೊ ಟುಡೇ ದ ಬೇಬಿ ಇಸ್ ಕಾನ್ಷಿಯಸ್, ಓರಿಯೆಂಟೆಡ್. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಚಾರ್ಜ್ ದ ಬೇಬಿ. ಸೊ ಐ ವುಡ್ ಲೈಕ್ ಟು ಟೆಲ್ ದ್ಯಾಟ್ ದ ಗೋಲ್ಡನ್ ಟೈಮ್ when you see somebody is in a critical stage, whether it is an accident or fall from the height, any kind of criticals. So kindly you had to bring the patient within the timings, whether it is an half an hour or 1 hour. So the golden time the baby had come was completely collapsed. We call it as near cardiac arrest. So the heart rate was around 25 and hypoxia, which is called 40. So we have put on a ventilator and today the baby is completely conscious and oriented without any other complications. ಸೊ ಅದೇ ಥರ ನಮ್ಗೆ ಇನ್ನೊಂದು ಅಸಾಲ್ಟ್ ಕೇಸ್ ಬಂದಿತ್ತು. ಆ್ಯಂಡ್ ಯಂಗ್ 21 years ಮೇಲ್ ಪೇಷಂಟ್ ವಿತ್ ಅನ್ ಹಿಸ್ಟ್ರಿ ಆಫ್ ಅಸಾಲ್ಟ್. ಯಾರು ತಲೆಗೆ ಹೊಡೆದು ಹಿ ವಾಸ್ ಕಂಪ್ಲೀಟ್ಲಿ ಅನ್ಕಾನ್ಷಿಯಸ್. ಸೊ ವೆನ್ ಹಿ ಕೇಮ್, ಅವ್ರಿಗೂ ವೆಂಟಿಲೇಟರ್ ಮೇಲೆ ಹಾಕಿದ್ವಿ. ಈವನ್ ಹಿ ಇಂಪ್ರೂವ್ಡ್ ಗ್ರ್ಯಾಜುಯಲಿ. ಟುಡೇ ವಿ ಆರ್ ಡಿಸ್ಚಾರ್ಜಿಂಗ್ ಆಲ್ ದ ಪೇಷಂಟ್ಸ್. ಸೊ ಐ ವುಡ್ ಲೈಕ್ ಟು ಟೆಲ್ ದ್ಯಾಟ್ whenever you feel there is an emergency, kindly admit the patients into trauma centers, because the golden time which we have is very, very important, whether it is a neuro or any other. So we have all the facilities in the Sparsh hospitals. So I would like to recommend, and this is what I feel about the patients. So thank you so much. ಒಟ್ಟಾರೆ 2 ತಿಂಗಳುಗಳ ಹಿಂದೆ ಪ್ರಾರಂಭವಾದ ಈ ಸ್ಪರ್ಶ ಆಸ್ಪತ್ರೆಯ ವೈದ್ಯರು ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದು ಮನೆ ಮನೆ ಮಾತಾಗುವಂತೆ ಕೆಲಸ ಮಾಡುತ್ತಿದ್ದಾರೆ. ಹಾಂ